ಇಲ್ಲಿ ನೋಡಿ ಈ ಥರ ಮಾಡ್ತಾರೆ. ಹೊಗೆ ಹೋಗ್ತಾ ಇದೆ ನೋಡಿ. ಅಲ್ಲಿ ಪಕ್ಕದಲ್ಲಿ ಬೆಂಕಿ ಹಚ್ಚಿದ್ದಾನೆ ನೋಡಿ. ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾನೆ. ತಗೊಂಡೋಗಿ ಅದ್ರೊಳಗೆ ಸುರಿಯೋದು. ಸೌಂಡ್ ಬೇರೆ ಬರ್ತಾ ಇದೆ, ಡಮ್ ಡಮ್ ಅಂತ. ನೋಡಿ ಇಲ್ಲಿ ಮನೆಗಳೆಲ್ಲ ಇದೆ ಆಯಿತಾ. ಸೊ ಈ ಮನೆಗಳಿರೋ ಜಾಗದಲ್ಲೆಲ್ಲ ಇವರು ಈ ಥರ ಬೆಂಕಿ ಹಚ್ಕೊಂಡು, ಇಲ್ಲಿ ಇದೊಂದು ಫ್ಯಾಕ್ಟ್ರಿಗೋಸ್ಕರ ನೋಡಿ ಎಷ್ಟು ತೊಂದರೆಗಳು ಕೊಡ್ತಾಯಿದ್ದಾರೆ ಅಂದರೆ ಜನಗಳಿಗೆ. ಇಲ್ಲಿರೋರೆಲ್ಲ ಹೊಗೆ ಕುಡಿದು ಸಾಯಬೇಕು. ಅಲ್ಲಿ ನೋಡಿ ಆ ಜಾಗದಲ್ಲಿ ಇವಾಗೇನಿದಾರಲ್ಲ ಅಲ್ಲಿ ನೋಡಿ ಅವ್ರದ್ದು ಹೊಗೆ ಹೋಗುವಂಥ ಜಾಗ ಅದು. ಓಕೆ, ಸೊ ಈ ಥರದ್ದೆಲ್ಲ ಇಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ ನೋಡಿ. ಬೆಂಕಿ ಹಚ್ತಾ ಇದ್ದಾನೆ. ಓಕೆ, ಸೊ ಈ ಫ್ಯಾಕ್ಟ್ರಿ ಹುಡುಗ ಅವನು ನೋಡಿ. ಆ ಫ್ಯಾಕ್ಟ್ರಿ ಹುಡುಗ ಅವನು ನೋಡಿ. ಇಲ್ಲೊಬ್ಬ ಹೋಗ್ತಾ ಇದ್ದಾನೆ ನೋಡಿ. ಅದೇನೋ ಪಾನಿಪುರಿ ಮಾಡೋ ಫ್ಯಾಕ್ಟ್ರಿ ಅಂತೆ. ಅದು ಯಾವ ಮಟ್ಟಿಗೆ ಹೈಜೀನ್ ಆಗಿದೆಯೋ ಗೊತ್ತಿಲ್ಲ. ಆ ಲೆವೆಲ್ಗೆ ಹೈಜೀನ್ ಮಾಡಿ ಇಟ್ಟಿದ್ದಾರೆ ನೋಡಿ ಅಲ್ಲಿ. ಅದೆಲ್ಲ ಪಾನಿಪುರಿ ಮಾಡೋ ಅಂಥ ಒಂದು ಇದು. ಅದರಲ್ಲಿ ಇಲ್ಲೊಂದು ಸೌಂಡ್ ಬೇರೆ ಇದು ಫ್ಯಾಕ್ಟ್ರಿ, ವೆಲ್ಡಿಂಗ್ ಮಿಷಿನ್ ಫ್ಯಾಕ್ಟ್ರಿ, ಕೊರ್ರಂತ ಸೌಂಡು. ಓಕೆ, ಸೊ ಈ ಥರ ಇದೆ ಇಲ್ಲಿ ನೋಡಿ. ಇಲ್ಲೊಂದು ಅದ್ಭುತವಾದ ದೃಶ್ಯ ತೋರಿಸ್ತೀನಿ. ಇದು ಖರ್ಜೂರ ಮಾಡೋ ಫ್ಯಾಕ್ಟ್ರಿ ನೋಡಿ. ಅವನು ಎತ್ತಾಗ್ತಾ ಇದ್ದಾನಲ್ಲ, ಅದು ಖರ್ಜೂರ ಮಾಡೋದು. ಖರ್ಜೂರ ಅದು ಆ್ಯಕ್ಚುಲಿ. ಇದನ್ನು ಇಲ್ಲಿ ತಗೊಂಬಂದು ಇವರು ಸಂಸ್ಕರಣೆ ಮಾಡಿ, ಅದು ಯಾವ ರೀತಿ ಸಂಸ್ಕರಣೆ ಮಾಡ್ತಾರೆ ಅದನ್ನ ನೋಡಿಬಿಟ್ರೆ ಅಸಹ್ಯ ಆಗಬೇಕು. ಆ ಲೆವೆಲಿಗೆ ಸಂಸ್ಕರಣೆ ಮಾಡ್ತಾರೆ ನೋಡಿ. ಇಲ್ಲಿ ಬಂದರೆ ಮೋರಿ ಮೇಲೆಲ್ಲ ಫುಲ್ಲು ಜೋಡಿಸಿದ್ದಾರೆ ನೋಡಿ. ನೋಡಿ ಇದು ಇವರು ಕರ್ಮದ ಕಾಂಡಗಳು. ಓಕೆ, ಸೊ ಇಲ್ಲಿಂದ ಬಂದರೆ ನೋಡಿ ಇಲ್ಲೆಲ್ಲ ಪೈಪ್ಗಳು. ಓಕೆ ನೋಡಿ, ಇದು ಇವರ ಕರ್ಮ ಕಾಂಡಗಳು ನೋಡಿ. ಇಲ್ಲಿರೋರಿಗೆಲ್ಲ ಸುಮ್ಮನೆ ಹೆಂಗೆ ಅಂದರೆ ತುಂಬಾ ತೊಂದರೆ ಕೊಡ್ತಾಯಿದ್ದಾರೆ ಇವರೆಲ್ಲ ಸೇರಿಕೊಂಡು ನೋಡಿ. ಎಲ್ಲ ಮನೆ ಇರೋಂಥ ಜಾಗಗಳಿದು ನೋಡಿ. ಸುತ್ತಮುತ್ತಲು ಎಲ್ಲ ಮನೆ ಇದೆ. ಇದು ಮಾತ್ರ ಫುಲ್ಲು ಫ್ಯಾಕ್ಟ್ರಿ ಇದು ನೋಡಿ. ಇಷ್ಟೆಲ್ಲ ತೊಂದರೆ ಆಗ್ತಾಯಿದೆ ಇವರಿಂದ ನೋಡಿ. ಖರ್ಜೂರ ಮಾಡೋದಂತೆ ಇದು. ಅದು ನೋಡಿ, ಅದು ಖರ್ಜೂರ. ಅವನು ಎತ್ತಾಗ್ತಾ ಇದ್ದಾನಲ್ಲ, ಅದು ಖರ್ಜೂರ ಅದು. ಓಕೆನಾ. ಖರ್ಜೂರ ತಿಂದವ್ರ ಗತಿ ಏನಾಗಬೇಕು ಅಂತ ದೇವ್ರಿಗೆ ಗೊತ್ತು. ಇನ್ನು ಒಳಗಡೆ ಇರೋರಂತೂ ಇನ್ನು ಯಾವ ಮಟ್ಟಿಗೆ ಕ್ಲೀನ್ ಮಾಡ್ತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ.